ಇಲ್ಲ ಆಲ್ರೆಡಿ ಕೋರ್ಟ್ ಲೀಗಲ್ ಒಪಿನಿಯನ್ ತಗೊಂಡು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದೀವಿ. DC ಕೋರ್ಟಿಗೆ ಬರೀತೀವಿ, ಆಗುತ್ತೆ. ಅದು ಮಿನಿಮಮ್ 15 ಡೇಸ್ ಇದೆ ಪ್ರೊಸೀಜರು. ಅದು ಹಾಕಿ ಈಗ ಅಪ್ಲೈ ಮಾಡಿದ್ದೀವಿ. ಆದಷ್ಟು ಬೇಗ ನಾವೇನು ಮಾತು ಕೊಟ್ಟಿದ್ದು ಅದ್ರ ಪ್ರಕಾರ ಮಾಡ್ತೀವಿ. ಪ್ರೊಸೀಜರ್ ಫಾಲೋ ಮಾಡ್ತಿದ್ದೀವಿ. 6 ಇಯರ್ಸ್ ಡಿಸ್ಕ್ವಾಲಿಫೈಗೆ ಇಲ್ಲ, ನಾನು ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀನಿ. ಅಲ್ಲಿ ಒಟ್ಟು 180 ಮನೆ ಇದೆ ವಾರ್ಡ್ ನಂಬರ್ 1ನಲ್ಲಿ. ಅವ್ರನ್ನ ಮಾತಾಡಿದ್ದೀನಿ. ಬಟ್ ಅಲ್ಲಿ ಈಗ ರಾಜಕಾಲುವೆ ತೆಗೆದ್ರೆ ಆ 180 ಜನಕ್ಕೆ ಮನೆ ಎಲ್ಲ ಅವಕಾಶ ಮಾಡಿಕೊಡ್ಬೋದು. ಅದು ಒಂದು ಯೋಚನೆ ಮಾಡ್ತಿದ್ದೀನಿ. ಆಲ್ರೆಡಿ ತಹಸೀಲ್ದಾರ್ಗೆಲ್ಲ ನಾನು ಪತ್ರ ಬರೆದಿದ್ದೀನಿ. ಅಕಸ್ಮಾತ್ ರಾಜಕಾಲುವೆ ಅಲ್ಲಿ ತೆಗೆದ್ರೆ 180 ಜನಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಇದು ಸರ್ಕಾರದಲ್ಲಿ ಆದೇಶ ಆಗಬೇಕು. ಅದಕ್ಕೆ ಅದು ಆದೇಶ ಮಾಡಿ ನಂತರ ಮಾತಾಡೋಣ ಅಂತ ಸುಮ್ಮನೆ ಇದ್ದೀನಿ ಸರ್. ಇವೆಲ್ಲ ಪ್ರಕ್ರಿಯೆ ಎಷ್ಟು ಸರಿ, ಈಗ ಡಿಲೇ ಆಗುತ್ತೆ. ಯಾಕೆಂದರೆ ಈಗ ರಾಜಕಾಲುವೆ ಮೇಲೆ ಕಟ್ಟಿಬಿಟ್ಟಿದ್ದಾರೆ ನೋಡಿ. ಇವಾಗ ಇಲ್ಲಿ 24ನೇ ವಾರ್ಡಲ್ಲಿ ರಾಜಕಾಲುವೆ ಎಲ್ಲೂ ಒತ್ತುವರಿ ಆಗಿಲ್ಲ, ತೆರವುಗೊಳಿಸ್ತೀವಿ. ಈಗ ಆ ಕಡೆಯಿಂದ ಓವರ್ಫ್ಲೋ ಆದರೆ ನಾಳೆ ಬೆಳಗ್ಗೆ ಈಗಿದು ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ. ಇದಕ್ಕೆ ಅವ್ರಿಗೆ ಸಮಸ್ಯೆ ಆಗ್ದಂಗೆ ಪರಿಹರಿಸಬೇಕು. ಟೈಮ್ ತಗೊಳುತ್ತೆ ಸರ್. ಒಟ್ಟಲ್ಲಿ ಅವ್ರಿಗೆ ಸದ್ಯಕ್ಕಂತೂ ತೊಂದರೆ ಮಾಡ್ತಿಲ್ಲ. ಅವರು ಕೇಳಲಿ, ಸಿದ್ದರಾಮಯ್ಯ ಸಾಹೇಬ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಅವರೇ ನಮ್ಮ ಮುಖ್ಯಮಂತ್ರಿಗಳು, ಅವರೇ ನಮ್ಮ ಮುಖ್ಯಮಂತ್ರಿ ಆಗಿರ್ತಾರೆ. ಸುಮ್ಮನೆ BJP ಅವರೇನೋ ಕೇಳಬೇಕು, ಅವ್ರ ಪಾಪ ಹೋರಾಟ ಮಾಡಬೇಕು, ಮಾಡಲಿ. ಈಗ ಕುಮಾರಸ್ವಾಮಿ ಅವ್ರ ಮೇಲೆ FIR ಆಗಿಲ್ವಾ? ಬೇಲ್ ಮೇಲೆ ಇಲ್ವಾ? ಯಡಿಯೂರಪ್ಪನವ್ರ ಮೇಲೆ ಇಲ್ವಾ? ವಿಜೇಂದ್ರ ಮೇಲೆ ಇಲ್ವಾ? ಕೇಂದ್ರ ಸಚಿವರ ಮೇಲೆ ಇಲ್ವಾ? ಅವರೆಲ್ಲ FIR ಆಗಿದ ತಕ್ಷಣ ರಾಜೀನಾಮೆ ಕೊಟ್ರ? ಈಗ ಕುಮಾರಸ್ವಾಮಿ ಅವ್ರನ್ನ ರಾಜೀನಾಮೆ ಕೊಡೋಕೆ ಕೇಳಿ, ಅವ್ರ ಮೇಲೇ FIR ಇದೆ. ಅವರೆಲ್ಲ ಕೊಟ್ಟು ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ಲಿ, ನಾವು ನೋಡೋಣ. ನೋಡಪ್ಪ, ಕೇಂದ್ರ ಸಚಿವರಾಗಿದ್ದರು, ಅವ್ರ ಮೇಲೆ ಕೇಸ್ ಇದೆ ಅಂತ ರಾಜೀನಾಮೆ ಕೊಟ್ಟರು ಅಂತ ನಾವು ಅದನ್ನು ಒಬ್ಬೆ ಮಾಡ್ತೀವಿ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಎಲ್ಲ ಆಗುತ್ತೆ. ಒಂದು ಅಹಿಂದ ನಾಯಕನನ್ನು ತುಳಿಯೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದನ್ನು ನಾವು ಸಹಿಸಲ್ಲ. ಇಲ್ಲ, ನಂದೇನು ಅಭ್ಯಂತರ ಇಲ್ಲಲ್ಲ, ನಂದೇನು ಅಭ್ಯಂತರ ಇಲ್ಲಲ್ಲ. ಈಗ 24ನೇ ವಾರ್ಡ್ ಕೌನ್ಸಿಲರ್ನೂ ಕರೆದೆ ನಾನು. ಅವರೆಲ್ಲೋ ಕಾಶ್ಮೀರಲ್ಲಿ ಇದ್ದಾರಂತೆ, ಕಾಶ್ಮೀರಲ್ಲಿ ಟ್ರಿಪ್ಪಲ್ಲಿದ್ದಾರೆ. ಅಣ್ಣ, ನಾನು ಕಾಶ್ಮೀರಿಗೆ ಹೋಗಿದ್ದೀನಿ, ಯಾರೋ ಕೃಪಾ ಕಟಾಕ್ಷದಿಂದ ಕಾಶ್ಮೀರ ಟ್ರಿಪ್ಪಲ್ಲಿದ್ದೀನಿ ಅಂದರು. ಸರಿ ಅಣ್ಣ, ಆರಾಮಾಗಿ ಟ್ರಿಪ್ ಮುಗಿಸ್ಕೊಂಬನ್ನಿ ಅಂತ ಹೇಳಿದ್ದೀನಿ. ಕಾಶ್ಮೀರ ಹತ್ರ ಒಂದು ಸ್ನೇಹಿತರೆಲ್ಲ ಹೋಗಿದ್ದಾರೆ. ಅವರು ಪಾಪ ಅವರು ಜನಕ್ಕಿಂತ ಕಾಶ್ಮೀರ ಟ್ರಿಪ್ಪು, ಪಾಪ ಅವರು ಸುತ್ತಾಡಲಿ ಅಲ್ಲೋಣ. ಕಾಶ್ಮೀರ ಟ್ರಿಪ್ಪಲ್ಲಿದ್ದಾರೆ ಅವರು. ನನ್ನ ಕನಸೇನು ಅಂತ ನನಗೆ ಗೊತ್ತಿದೆ, ಅದು ಮಾಡ್ತೀನಿ. ಈಗ 24ನೇ ವಾರ್ಡ್ಗೆ ಎಷ್ಟು ಹಣ ಅನುದಾನ ಹಾಕಿ? 14 ಕೋಟಿ. ಫುಲ್ ಕಂಪ್ಲೀಟ್ ಕ್ಲಿಯರ್ ಮಾಡ್ತಾಯಿದ್ದೀನಿ. ಡೆವಲಪ್ಪೇ ಆಗಿಲ್ಲ, ರೋಡೇ ಇಲ್ಲ. ನೋಡ್ತಾ ಇರಿ ನೀವೇ, 1 ವರ್ಷ ಆದಮೇಲೆ ಈ ಏರಿಯಾಗೆ ಬಂದು ಸುದ್ದಿ ಮಾಡ್ಕೊಂಡು ಹೋಗಿ. ಈಗ ಯಾವುದು ಸರ್ ಅದು? ಏನೇನು ಕಾಮಗಾರಿ ತಗೊಳ್ತೀವಿ? ಎಲ್ಲ ರೋಡುಗಳು ದೊಡ್ಡದು ಸರ್. ಇದು ವಾರ್ಡು ರೋಡು ನೋಡಿ, ಇಲ್ಲಿ ಆಗೇ ಇಲ್ಲ ಶತಮಾನಗಳಿಂದ. ರೋಡು, ಚರಂಡಿ ವ್ಯವಸ್ಥೆ, ಇಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಬೇಕು. ಇದೆಲ್ಲ ಟೋಟಲ್ 24ನೇ ವಾರ್ಡು ಮೇಲೆ ಇಷ್ಟು ಹಾಕಿದ್ದೀನಿ ನಾನು. ಬರೀ ಒಂದು ವಾರ್ಡ್ಗೆ ಸರ್? ಇಲ್ಲ 31 ವಾರ್ಡ್ಗೆ? ಇಲ್ಲ, 31 ವಾರ್ಡ್ಗೆ ಈಗ ಅಲ್ಲಿ 40 ಕೋಟಿ ಇತ್ತು. ಆ ಕಡೆ ವಾಪಸಂದ್ರ ರೋಡ್ಗೆ ಹಾಕಿದ್ದೀನಿ, ಕಂದ್ವಾರ ರೋಡ್ಗೆ ಹಾಕಿದ್ದೀನಿ, ಮುಷ್ಟೂರು ರೋಡ್ಗೆ ನೋಡಿ. ಮುಷ್ಟೂರು ರೋಡ್ಗೆ ಅನುದಾನ ಹಾಕಿದ್ದೀನಿ 3.5 ಕೋಟಿ. ಟೆಂಡರಲ್ಲಿದೆ, ನೀವು ಬೇಕಾದ್ರೆ ಆ ಡಾಕ್ಯುಮೆಂಟ್ನ ಗಮನಿಸಿ. ಕಂದ್ವಾರಕ್ಕೆ 8 ಕೋಟಿ ಟೆಂಡರ್ ಪ್ರೊಸೆಸ್ಸಲ್ಲಿದೆ, ಅಲ್ಲಿ ಹಾಕಿದ್ದೀನಿ. ಬಟ್ ಈ ದಿನ್ನೆ ಹೊಸಳ್ಳಿ ರೋಡ್ಗೂ ಹಾಕಿದ್ದೀನಿ. ಈ 24 ಕೋಟಿ ಇದು ಈ ವಾರ್ಡ್ ಡೆವಲಪ್ ಆಗಿರಲಿಲ್ಲ. ನನಗನ್ನಿಸ್ತು ಈ ವಾರ್ಡ್ ಅಭಿವೃದ್ಧಿಗೆ ಹಾಕೋಣ ಅಂತ ಹಾಕಿದ್ದೀನಿ. ಒಂದೊಂದು ವಾರ್ಡು ರೆಡಿ ಮಾಡ್ಕೊಂಡು ಬರ್ತೀನಿ ಸರ್. ಒಂದೊಂದು ವರ್ಷದ ಅನುದಾನದಲ್ಲಿ ಒಂದೊಂದು ವಾರ್ಡ್ ಕಂಪ್ಲೀಟ್ ಡೆವಲಪ್ ಮಾಡ್ಕೊಂಡು ಬರ್ತೀನಿ. ಇದು ನನ್ನ ಅನುದಾನ, ಇದು ನಗರಸಭೆದು ಅಲ್ಲ, ಯಾರ್ದು ಅಲ್ಲ. ನಾನು CM ಸಾಹೇಬ್ರಿಂದ ವಿಶೇಷವಾಗಿ ತಂದು ಹಾಕಿರೋ ಅನುದಾನ. ನೋಡಿ, ನಾನು ಚುನಾವಣೆಗಿಂತ ಮುಂಚೆ ಒಂದು ಸಮುದಾಯಕ್ಕೆ ಸೀಮಿತ ಆಗಿದ್ದೇನೋ, ಇವತ್ತು ನಾನು ಎಲ್ಲ ಸಮುದಾಯದ ಹುಡುಗ. ನಾನು ಬರೀ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ, ನಾನು ಎಲ್ಲ ಸಮುದಾಯದ ಹುಡುಗ. ಈಗ SSLC 3,500 ಜನ ಮಕ್ಕಳಿಗೆ ಎಲ್ರಿಗೂ ನಾನು ಸ್ಕಾಲರ್ಶಿಪ್ ಕೊಡ್ತೀನಿ. ನಾನು ಎಲ್ಲ ಸಮುದಾಯದ ಹುಡುಗ. ನಾನು ಒಂದು ಸಮುದಾಯಕ್ಕೆ ನಾನು ಸೀಮಿತ ಮಾಡಬೇಡಿ. ನಾನು ಚಿಕ್ಕಬಳ್ಳಾಪುರದ ಹುಡುಗ. ನನಗೆಲ್ಲ ವಿಶೇಷವಾಗಿ ನನಗೆ SC ST ಬಗ್ಗೆ ವಿಶೇಷವಾದ ಕಾಳಜಿ ಇದೆ. ಅದನ್ನು ನಾನು ಒಪ್ತೀನಿ. ನಾನು ಎಲ್ಲ ಸಮುದಾಯಗಳನ್ನೂ ಈಕ್ವಲಾಗಿ ನೋಡ್ತೀನಿ. ಬಟ್ SC ST ಸಮುದಾಯದ ಮಕ್ಕಳು ಮೇಲೆ ಬರಲಿ, ಒಳ್ಳೆ ಹಂತಕ್ಕೆ ಹೋಗಲಿ ಅನ್ನೋದು ನನ್ನ ವಿಷನ್ ಇದೆ. ನಾನು ಅದಕ್ಕೆ ಯಾವತ್ತೂ ಇರ್ತೀನಿ. ನಾನು SC STಗೆ ಸ್ವಲ್ಪ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀನಿ. ಈ ಸ್ಟೇಟ್ಮೆಂಟಲ್ಲಿ ಯಾವುದೇ ಇದಿಲ್ಲ. ಈಗ 3,500 ಜನ ಎಲ್ಲ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. ಈಗ ಪ್ಲ್ಯಾನ್ ಮಾಡಿದ್ದೀನಿ ಒಂದೊಂದೇ. ಅದು ಈಗ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಆಯಿತು, ಅರಿಶಿನ ಕುಂಕುಮ ಕೊಟ್ಟೆ. ಈಗ ದೀಪಾವಳಿಗೆ 20,000 ಮಕ್ಳಿಗೆ ಬಟ್ಟೆ ಕೊಡ್ತಿದ್ದೀನಿ. ಅದಾದಮೇಲೆ ಸ್ಕಾಲರ್ಶಿಪ್ ಕೊಡ್ತೀನಿ. ಎಲ್ಲ ಒಂದೇ ತಿಂಗಳಲ್ಲಿ ಮುಗಿದೋದ್ರೆ ಕಷ್ಟ ಆಗುತ್ತಲ್ಲ, ಸ್ಕಾಲರ್ಶಿಪ್ ಕೊಡ್ತೀನಿ. ನಮಸ್ತೆ ಚಿಕ್ಕಬಳ್ಳಾಪುರ ಎಲ್ಲ ಟೋಟಲ್ ನಿಮ್ಮ ವಿಧಾನಸಭಾ ಕ್ಷೇತ್ರ ಕವರ್ ಮಾಡಲಿಕ್ಕೆ ಆಯ್ತಾ ಸರ್? ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ಸರ್? ಈಗ ನೋಡಿ, ನೀವು ಗಮನಿಸಿ, 12 ವಾರ್ಡ್ ಮುಗಿದಿದೆ, ಇದು 13ನೇ ವಾರ್ಡು. ನಾನು ನೆಕ್ಸ್ಟ್ ನನ್ನ 2.5 ವರ್ಷದ ಟರ್ಮಲ್ಲಿ ಟೌನ್ ಮುಗಿಯುತ್ತೆ. ಪ್ಯಾರಲೀಗ್ ನೋಡಿ, ಮುದ್ದೇನಹಳ್ಳಿಯಲ್ಲಿ 11 ಹಳ್ಳಿ ಸುತ್ತಿದ್ದೀನಿ. 11 ಹಳ್ಳಿ ಸುತ್ತಿದ್ದೀನಿ. 11 ಹಳ್ಳಿ ಇನ್ನು 4-5 ಹಳ್ಳಿ ಪೆಂಡಿಂಗ್ ಇದೆ. ಅದು ಸೋಮವಾರ ಮುಗಿಸ್ತೀನಿ. ನೆಕ್ಸ್ಟ್ ಸಾಟರ್ಡೆ ಒಳಗಡೆ ಮಂಚೇನಹಳ್ಳಿಯಲ್ಲಿ ಡಿಫ್ರೆಂಟ್ ಸೆಟ್ ಆಫ್ ಆಫೀಸರ್ಸ್ ಬರ್ತಾರೆ, ನನಗೆ ಗೌರಿಬಿದನೂರು ಆಫೀಸರ್ಸ್. ಅವ್ರನ್ನ ಹಾಕ್ಕೊಂಡು ಮುಂದಿನ ವಾರದಲ್ಲಿ ಮಂಚೇನಹಳ್ಳಿ ಒಂದು ಪಂಚಾಯತಿ, ಪುರಾ ಪಂಚಾಯತಿ ಅಂತ ಅದು ಮುಗಿಸ್ತೀನಿ. 2 ಆಯಿತು.
ಸೊ ಇದು ಡೌನ್ ದ ಲೈನ್ 10 ಮಂತ್ಸಲ್ಲಿ ಕ್ಷೇತ್ರ ಕಂಪ್ಲೀಟ್ ಆಗುತ್ತೆ. ಮತ್ತು ನೀವು ನಮಸ್ತೆ ಚಿಕ್ಕಬಳ್ಳಾಪುರ ಅಂದರೆ ಸುಮ್ಮನೆ ನಡ್ಕೊಂಡು ಹೋಗ್ಬೋದು. ನಾನು ಪ್ರತಿ ಮನೆ ಗೇಟ್ ಮುಂದೆ ಹೋಗಿ ನಿಂತ್ಕೊಂಡು ಅವ್ರ ಕಷ್ಟ ಕೇಳ್ತಾ ಇದ್ದೀನಿ. ನಾವು ಓಟ್ ಹೆಂಗೆ ಕೇಳ್ತೀವಿ ಅದೇ ಥರ ಕೇಳ್ತಿದ್ದೀನಿ. ಟೈಮ್ ಹಿಡಿಯುತ್ತಲ್ಲ ಸರ್. CM ಸಾಹೇಬರಿಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ, ಉಪಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಇವತ್ತು ಎತ್ತಿನೊಳೆ ಬೇಕು ಅಂತ ನಾವೆಲ್ಲ ಪಟ್ಟಿಡ್ದಿದ್ದಕ್ಕೆ 100 ಕೋಟಿ ರಿಲೀಸ್ ಮಾಡಿದ್ದಾರೆ. ನನಗೀಗ SC ST ಕಾಲೋನಿ ಅಭಿವೃದ್ಧಿಗೆ 6 ಕೋಟಿ ಕೊಟ್ಟಿದ್ದಾರೆ DCM ಸಾಹೇಬರು. 25 ಕೋಟಿ ಕೊಟ್ಟಿದ್ದಾರೆ ನನಗೆ ಸ್ಪೆಷಲ್ ಫಂಡು. PWDಯಲ್ಲಿ ನನಗೆ 100 ಕೋಟಿ ಇದೆ. ನಗರೋತ್ಥಾನ ವಾಪಸ್ ಹೋಗಿದ್ದು 40 ಕೋಟಿ ವಾಪಸ್ ತಂದಿದ್ದೀನಿ. ಈಗ ಸ್ಪೆಷಲ್ ಫಂಡು ಅಂತ ನಾನು ಡೆವಲಪ್ಮೆಂಟಿಗೆ ತರ್ತಾಯಿದ್ದೀನಿ. ಡಿಗ್ರಿ ಮುನ್ಸಿಪಲ್ ಕಾಲೇಜ್ಗೆ 6 ಕೋಟಿ ತಂದಿದ್ದೀನಿ. ವುಮೆನ್ಸ್ ಕಾಲೇಜಿಗೆ 4 ಕೋಟಿ ತಂದಿದ್ದೀನಿ. 10 ಕೋಟಿ ಆಯಿತು. ಡಯಾಗ್ನೋಸ್ಟಿಕ್ ಸೆಂಟರ್, ಇವತ್ತು ಒಬ್ಬರು ಇಲ್ಲಿ ಹಿಂದೆ ಶಾಸಕರು ಮೆಡಿಕಲ್ ಮಿನಿಸ್ಟರ್ ಆಗಿದ್ದರು, ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಒಂದು MRI ತರೋಕ್ಕಾಗಲಿಲ್ಲ. ಇವತ್ತು ಅಕ್ಟೋಬರ್ 2ನೇ ತಾರೀಕು 8 ಕೋಟಿ 20 ಲಕ್ಷ ತಂದಿದ್ದೀವಿ. KEAಯಿಂದ 8 ಕೋಟಿ 20 ಲಕ್ಷ ತಂದಿದ್ದೀವಿ. ಉದ್ಘಾಟನೆ ನಡೀತಿದೆ. ಕರೆಕ್ಟಾಗಿ 10 ತಿಂಗಳ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಮುಂದಿನ ವರ್ಷ ಈ ಟೈಮ್ಗೆ ಅಲ್ಲಿ MRI ಇರುತ್ತೆ, CT ಇರುತ್ತೆ, 2 ಎಕ್ಸ್ರೇ ಸೆಂಟರ್ಸ್ ಇರುತ್ತೆ, ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಇರುತ್ತೆ. ಕಾರ್ಪೊರೇಟ್ ಲೆವೆಲಲ್ಲಿ ಲ್ಯಾಬ್ ಕಟ್ತಿದ್ದೀವಿ. MRI ಮಿಷಿನ್ 8 ಕೋಟಿ ಗೊತ್ತಿರಬೇಕಿದು. ಬಿಲ್ಡಿಂಗ್ ಕಟ್ಟಕ್ಕೆ 8 ಕೋಟಿ. ಹತ್ರ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಡಯಾಗ್ನೋಸ್ಟಿಕ್ ಸೆಂಟರ್ ಕಟ್ತಿದ್ದೀವಿ. ಎಲ್ಲಿದೆ ಸುತ್ತಮುತ್ತ ಡಯಾಗ್ನೋಸ್ಟಿಕ್ ಸೆಂಟರ್? ಆಯಿತು. PHCಗಳು ಪೆರೇಸಂದ್ರ 5ನೇ ತಾರೀಕು ದಿನೇಶ್ ಗುಂಡೂರಾವ್ ಸಾಹೇಬರು ಬರ್ತಿದ್ದಾರೆ. PHC ಪೆರೇಸಂದ್ರ ನಾಯನಹಳ್ಳಿ ಎಲ್ಲ ಉದ್ಘಾಟನೆ ಮಾಡ್ತಿದ್ದೀವಿ PHCಗಳನ್ನ. ಅದಕ್ಕೆ ಫಂಡ್ ಪೆಂಡಿಂಗ್ ಇತ್ತು. ಮೆಡಿಕಲ್ ಕಾಲೇಜ್ಗೆ 300 ಕೋಟಿ ಪೆಂಡಿಂಗ್ ಇತ್ತು. ಕ್ಯಾಬಿನೆಟ್ಟಲ್ಲಿ ರಿಕ್ವೆಸ್ಟ್ ಮಾಡಿ ರಿಲೀಸ್ ಮಾಡಿಸಿದ್ದೀನಿ. ಅದಕ್ಕೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಈಗ ಹೊಸ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಕ್ಕೆ 80 ಕೋಟಿ ಬೇಕು. ಆ ಪ್ರಪೋಸಲ್ ಆಲ್ರೆಡಿ ಕೊಟ್ಟಿದ್ದೀನಿ. ಇದು ಅಭಿವೃದ್ಧಿ ಅಲ್ವಂತ. ಇದೆಲ್ಲ ಆನ್ ಪೇಪರ್ ಇದೆ. ನಾನು ಯಾವುದು ಸುಮ್ಮನೆ ಮಾತಾಡ್ತಿಲ್ಲ. ಈಗ ಡಯಾಗ್ನೋಸ್ಟಿಕ್ ಸೆಂಟರ್ಗೆ 8 ಕೋಟಿ 20 ಲಕ್ಷಕ್ಕೆ ಗುದ್ಲಿ ಪೂಜೆ ನಡೀತಿದೆ ನಾಳಿದ್ದು. ಇದಕ್ಕಿಂತ ಅಭಿವೃದ್ಧಿ ಬೇಕಾ? ನಾವು ವಿಷನ್ ಇಟ್ಕೊಂಡು ಮಾಡ್ತಿದ್ದೀವಿ. ಈಗ ನೋಡಿ, ಚದಲ್ಪುರ ಎಂಟ್ರೆನ್ಸಿಂದ ರೈಲ್ವೆ ಗೇಟ್ವರೆಗೂ ನೋಡಿ, ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ರೈಲ್ವೆ ಗೇಟ್ವರೆಗೂ 1 ಕೋಟಿ ರೂಪಾಯಿ ನನ್ನ ಅನುದಾನದಲ್ಲಿ ಹಾಕಿ ನಾನು ಈ ಥರ ಎಂಟ್ರಿಯಲ್ಲಿ ಲೈಟ್ಸ್ ಹಾಕ್ತಿದ್ದೀನಿ. ಅದಾದಮೇಲೆ ರೈಲ್ವೆ ಗೇಟು ತುಂಬ ಬ್ಲಾಕ್ ಆಗುತ್ತೆ, ನಿಮಗೂ ಗೊತ್ತು. ನಾನು ಚಿಕ್ಕ ವಯಸ್ಸಿಂದ ಆ ಸಮಸ್ಯೆ ನಾನು ನೋಡಿದ್ದೀನಿ. ಆ ಕಾರಣಕ್ಕೆ ಬಡ್ಜೆಟಲ್ಲಿ 90 ಕೋಟಿ ಬಿಡುಗಡೆ ಮಾಡಿಸಿದ್ದೀನಿ. ಇದು BJPಯವರು ಬಡ್ಜೆಟ್ ಕಾಪಿ ತೆಗೆದು ಓದಕ್ಕೆ ಕೇಳಿ. ಇನಿಷಿಯಲಿ 50+ ಕೋಟಿ ಇತ್ತು. ಮತ್ತು ರಿವೈಸ್ ಎಸ್ಟಿಮೇಷನ್ ಮಾಡಿದಾಗ ಏನು ಅಂದರೆ RTO ಆಫೀಸ್ ಇದೆ ಅಲ್ಲ, ಓಲ್ಡ್ RTO ಆಫೀಸು, ಅಲ್ಲಿಂದ ಮೇಲ್ಗಡೆನೇ ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ ಬಂದು ದುರ್ಗಾಶ್ರೀ ಗ್ರ್ಯಾಂಡ್ ಹತ್ರ ಲ್ಯಾಂಡ್ ಆಗುತ್ತೆ. ಅದಕ್ಕೆ 90 ಕೋಟಿ ರಿಲೀಸ್ ಮಾಡಿಸಿದ್ದೀವಿ. ಅದು ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಕೆಳಗಡೆ ಟ್ರ್ಯಾಕ್ ಬಿದ್ದಾಗೆಲ್ಲ ಟ್ರಾಫಿಕ್ ಆಗುತ್ತೆ. ಸೊ ಇದು ವಿಷನ್ ಅಲ್ವಾ? ಇದು ಅಭಿವೃದ್ಧಿ ಅಲ್ವಾ? 2 MG ರೋಡು ಯಾಕೆ ಇಷ್ಟು ವರ್ಷ ಡಿಲೇ ಆಯಿತು? ಎಷ್ಟು ಸ್ಪೀಡಪ್ ಮಾಡಿದ್ವಿ, ಅದಕ್ಕಿರೋ ಅಡೆತಡೆಗಳನ್ನ ಹೋಗ್ಲಾಡಿಸಿದ್ವಿ. ಎಲ್ಲರೂ ಕರೆದು ನಾನು ಮಾತಾಡಿದ್ದೀನಿ. ಈಗ ಕ್ಲಿಯರ್ ಮಾಡಿಸಿದ್ವಿ. ನಾವು ಟ್ಯಾಕ್ಸ್ ಕಟ್ಟಿದ್ರೆ ತಾನೇ ಸೆಂಟ್ರಲ್ ಗೌರ್ಮೆಂಟ್ಗೂ ದುಡ್ಡು ಹೋಗೋದು. ಯೋಜನೆ ಅವ್ರದ್ದು ಅಂತ ಕ್ಲೈಮ್ ಮಾಡ್ಕೋಬಾರ್ದು. ಯಾಕೆ ಅವ್ರ ಪಿರಿಯಡಲ್ಲಿ ಮಾಡಲಿಲ್ಲ 10 ವರ್ಷದಿಂದ? ಇದು 2007 ಏನೋ ಆಗಿದ್ದು. ಯಾಕೆ ಇಷ್ಟು ವರ್ಷ ಹಿಡೀತು? ಭಯ ಬಿದ್ದರು. ನಾನು ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀನಿ, ನೀವೇ ನೋಡಿದ್ದೀರ ಟೌನಲ್ಲಿ. ಇವಾಗ ಹೆಲ್ಮೆಟ್ ಕಂಪಲ್ಸರಿ ಮಾಡ್ತಿರ್ತೀನಿ. ಮುಲಾಜೆ ನೋಡಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ವಿದ್ಯಾರ್ಥಿಗಳಾಗಲಿ ರೈತರಾಗಲಿ, ಬೆಳಗ್ಗೆ ನೀವು ಹಾಲ್ ಪ್ಯಾಕೆಟಿಗೆ ತೊಗೊಂಬರ್ತಿರೋ ನಿಮ್ಮ ಇಷ್ಟ, ಹೆಲ್ಮೆಟ್ ಹಾಕಿ ಫೀಲ್ಡ್ಗೆ ಇಳಿಬೇಕು. ಇಲ್ಲ ನಾನು ಹೆಲ್ಮೆಟ್ ಹಾಕಲ್ಲ ಅಂದರೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀವಿ. ಇದು ಕಂಪಲ್ಸರಿ ಮಾಡಿದ್ದೀನಿ. ಸರ್ಕಾರಿ ಶಾಲಾ ಪ್ರಿಮಿಸಿಸ್ನ ಎಷ್ಟಾದರೆ ಅಷ್ಟು ಟೈಟ್ ಮಾಡಿದ್ದೀನಿ. ಈಗ ರೋಡ್ ಡಿಸಿಪ್ಲಿನ್ ಬಿಲ್ಡ್ ಮಾಡ್ತಿದ್ದೀವಿ. ಒಂದು MLA ಇನ್ನೇನು ಮಾಡೋಕ್ಕೆ ಸಾಧ್ಯ? ಅದ್ರ ಜೊತೆ ಮನೆ ಸುತ್ತಾ ಇದ್ದೀನಿ, ಹಳ್ಳಿ ಸುತ್ತಾ ಇದ್ದೀನಿ. ವೆಬ್ಸೈಟಲ್ಲಿ ಹೋಗಿ ಸಮಸ್ಯೆಗಳು ಸಾಲ್ವ್ ಮಾಡ್ತಿದ್ದೀನಿ. ಇದು ಮಾಡಬಾರ್ದು. ಅವ್ರಿಗೆಲ್ಲ ಏನು ಗೊತ್ತಾ, ಮನೆ ಹತ್ರ ಒಂದು 10 ಜನ ಲೀಡ್ರ್ಗಳು ಕರೆಸ್ಕೊ, ಮೀಟಿಂಗ್ ಮಾಡು, ಫೋಟೋಗಳು ಹಾಕು, ಬಿಲ್ಡಪ್ ಕೊಡು. ಇದಾ ರಾಜಕಾರಣ? ನನಗೇನು ಗೊತ್ತಿಲ್ವಾ? ನನ್ನ ಮನೆ ಹತ್ರ 10 ಜನ ಲೀಡರ್ಸ್ನ ಕೂರಿಸ್ಕೊಂಡು ರಾಜಕಾರಣ ಮಾಡೋದು ನನಗೆ ಗೊತ್ತಿಲ್ವಾ? ನನಗೂ ಗೊತ್ತು ಆ ರಾಜಕಾರಣ. ಅದಲ್ಲ ರಾಜಕಾರಣ. ಅವ್ರು ಸುಮ್ಮನೆ ಕರೆದು ಮಾತಾಡೋದಲ್ಲ. ನಾನು ಲೀಡರ್ಸ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ವೋಟ್ ಬ್ಯಾಂಕ್ಗೋಸ್ಕರ ಅಲ್ಲ. ನನ್ನ ಲೀಡರ್ಸ್ ಕಷ್ಟ ಅಂದರೆ ಕಾಪಾಡ್ತೀನಿ. ಇವತ್ತು ನೋಡಿ, ಈ 24ನೇ ವಾರ್ಡಲ್ಲಿ ನಮ್ಮ ಹುಡುಗರು, ಇವತ್ತು ನಮ್ಮ ಶಾಹಿದ್ ಆಗ್ಬೋದು, ನಮ್ಮ ಪೈಲಟ್ ನಾರಾಯಣಸ್ವಾಮಣ್ಣ ಆಗ್ಬೋದು, ನಮ್ಮ ಅಣ್ಣಂದ್ರೆಲ್ಲ ಆಗ್ಬೋದು. ಇವತ್ತು ನೋಡಿ, ನಮ್ಮ ಯಜಮಾನ್ರ ಮನೆಗೆ ಬಂದು ಅವ್ರ ಮನೇಲಿ ಕೂತಿದ್ದೀನಿ. ತಮ್ಮ ಮಗನ ಥರ ಅವ್ರ ಪ್ರೀತಿ ತೋರಿಸ್ತಿದ್ದಾರೆ. ಇವತ್ತು ನಮ್ಮ ಡೈರಿ ನಾರಾಯಣಸ್ವಾಮಣ್ಣ 24 ಆ ಕಡೆ ಅವ್ರ ಮಗ ಅವರಿದ್ದಾರೆ ನೋಡಿ. ಎಲ್ಲ ಸೀನಿಯರ್, ನಮ್ಮ KLS ಅಣ್ಣ, ಎಲ್ಲ ಸೀನಿಯರ್ ಲೀಡರ್ಸು ಅವ್ರ ಆಶೀರ್ವಾದ ಮಾಡ್ತಿದ್ದಾರೆ. ಸ್ವಾಗತ ಹಾಕ್ಸ್ತಾ ಇದ್ದೀನಿ. ಚದಲ್ಪುರ ಎಂಟ್ರಿಯಲ್ಲಿ ಒಂದು ಹಾಕ್ಸ್ತಾ ಇದ್ದೀನಿ. ಈ ಕಡೆ ಅದು ಸಿಟಿಗೆ ಒಂದು ಹೆಸರಿಡಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಏನು ನಾಲೆಜ್ ಸಿಟಿ, ಜ್ಞಾನ ನಗರ ಅಂತಿಡಬೇಕಾ, ಫಲಪುಷ್ಪಗಳ ನಗರ ಅಂತಿಡಬೇಕಾ, ಏನಿಡಬೇಕು? ಅದಕ್ಕೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇಡೋಣ. ಒಂದು ಸಿಟಿಗೆ ಒಂದು ನಾಮಕರಣ ಆಗಬೇಕಲ್ಲ. ಈಗ ದಾವಣಗೆರೆಗೆ ಬೆಣ್ಣೆ ನಗರಿ ಅಂತಾರೆ, ಮೈಸೂರಿಗೆ ಸಾಂಸ್ಕೃತಿಕ ನಗರಿ ಅಂತಾರೆ.
ಅಲ್ವಾ? ಆ ಥರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಫಲಪುಷ್ಪಗಳ ನಗರಿ ಅಂತ ಇಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಬಟ್ ಅಲ್ಲ, ಅವ್ರು ಇಟ್ಟಿದ್ದಾರೆ, ಅವ್ರು ಇಡೋದಲ್ಲ, ಅದೇನು ಆರ್ಡ್ರ್ ಆಗಿಲ್ಲ. ನಾನು ಹೇಳೋದೇನೆಂದರೆ ಇಡ್ಬೋದು, ಯಾರ್ಯಾರು ಏನು ಬೇಕಾದರೂ ಹೆಸರಿಡ್ಬೋದು. ಅದನ್ನು ಫೈನಲ್ ಮಾಡಿ ಆ ಬೋರ್ಡಲ್ಲಿ ಹಾಕೋಣ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಇದೆಲ್ಲ ನಾನು ಬಂದಮೇಲೆ ನಾನು ಪ್ರಯತ್ನ ಪಡ್ತೀನಿ ಸರ್ ಬದಲಿಸೋಕ್ಕೆ. ನಾನು ಎಲ್ಲರೂ ಸಹಕಾರ ಕೇಳ್ತೀನಿ, ಡೆವಲಪ್ ಮಾಡಿ ತೋರಿಸ್ತೀವಿ. ನೋಡಿ, ಅಲ್ಲಿ 10 ಮನೆ, ಇದಾಗಿ 5 ವರ್ಷ ಆಯಿತು. ಆ ಮನೆಗಳಿಗೆ 5-6 ವರ್ಷದ ಮೇಲೆ ಆಯಿತು. ನೀರಿಗೆ ಪೈಪ್ಲೈನ್ ಕನೆಕ್ಷನ್ನೇ ಇಲ್ಲ. ಏನು ಮಾಡ್ತಿದ್ರಿ ವಾರ್ಡ್ ಕೌನ್ಸಿಲರು? ನಾನು ಹೇಳೋದು, ಒಂದು MLA ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಬಲ್ಪ್ ಕಷ್ಟ, ನಿಮ್ಮ ವಾಟರ್ ಕನೆಕ್ಷನ್ ಕಷ್ಟ ಕೇಳೋಕ್ಕೆ ಟೈಮ್ ಇದೆ ಅಂದರೆ ಬರೀ ಒಂದು ಸೀಮಿತವಾದ ವಾರ್ಡಲ್ಲಿ ಕೌನ್ಸಿಲರ್ಗಳಿಗಿಲ್ವಾ? ಅದಕ್ಕೂ ಎಷ್ಟೊತ್ತು ಸರ್? ಈಗ MLA, ನನಗೆ ಇನ್ಸ್ಟಿಟ್ಯೂಷನ್ ಇದೆ, ನಾನು ಪಾಠ ಮಾಡಬೇಕು MBBS ಹುಡುಗರಿಗೆ, ನಾನು MLA ಆಗಿ ನನ್ನ ಜವಾಬ್ದಾರಿ ನಿರ್ವಹಿಸಬೇಕು, ಅದ್ರ ಜೊತೆ ಮನೆ ಸುತ್ತಕ್ಕೆ ನನಗೆ ಟೈಮ್ ಇದೆ. ಇವ್ರಿಗೇನಾಗಿದೆ? ಇದು ಸ್ವಲ್ಪ ನಗರಸಭೆ ಸದಸ್ಯರು ದಯವಿಟ್ಟು ಎಲ್ಲರೂ ವಿನಂತಿಸ್ತೀನಿ, ಹೋಗಿ ಮನೆಗಳ ಹತ್ರ ಅವ್ರ ಕಷ್ಟ ಕೇಳಿ. ಅವ್ರೊಂದು ಸಮಸ್ಯೆ, ಈಗ ನೋಡಿ ಪೈಪ್ಲೈನ್ ಕನೆಕ್ಷನ್ 1 ಲಕ್ಷ ಬೇಕು, ನಾನು ಹಾಕ್ತೀನಿ, ನಗರಸಭೆಯಲ್ಲಿ ಪ್ರಾವಿಷನ್ ಇದ್ದರೆ ಹಾಕ್ತೀನಿ, ಇಲ್ಲ ನಾನು MLA ಫಂಡಲ್ಲಿ ಹಾಕಿಸ್ತೀನಿ, ಜನಕ್ಕೆ ಒಳ್ಳೇದು ಮಾಡ್ತೀನಿ ಅಲ್ವಾ? ಈಗ ಎಲೆಕ್ಷನ್ ಟೈಮಲ್ಲಿ ಬರಲ್ವ ಮನೆಗೂ ಓಟ್ ಹಾಕಿ ಅಂತ? ಈಗ ಬರೋಕ್ಕೇನು ಅವ್ರಿಗೆ? ನನಗೆ ಯಾವುದೇ ಎಲೆಕ್ಷನ್ ಇಲ್ಲ, ಬಂದಿದ್ದೀನಿ, ನಾನು ಜನರ ಪರವಾಗಿ ನಿಲ್ಕೊತೀನಿ. ಸ್ವಲ್ಪ ಸಮಸ್ಯೆ ನಡೀತಿದೆ, ಅದು ಸ್ವಲ್ಪ ಲೆಫ್ಟಿಗೆ ಬರುತ್ತೆ ದಾರಿ. ಒಂದು ಸಲ ಇದಾದಮೇಲೆ ನಾನು ಒಂದು ಬಸ್ ಸ್ಟಾಪ್ ಹಾಕಿ ಕಂಪಲ್ಸರಿ ವುಮೆನ್ಸ್ ಕಾಲೇಜ್ ಹತ್ರ ಸ್ಟಾಪ್ ಕೊಡೋಂಗೆ ನಾನು ಮಾಡ್ತೀನಿ ಸರ್. ಅದೊಂದು ಕ್ಲಿಯರ್ ಆಗಿಬಿಡ್ಲಿ. ಮತ್ತು ವುಮೆನ್ಸ್ ಕಾಲೇಜ್ ಪಕ್ಕದ್ದು ಆ ಲ್ಯಾಂಡ್ ಲಿಟಿಗೇಷನ್ ಇದೆ, ಅದೆಲ್ಲ ಗಮನಿಸ್ತಿದ್ದೀವಿ, ಕ್ಲಿಯರ್ ಮಾಡಿಸ್ತೀನಿ ಸರ್.